79वां देश आज़ादी दिवस दिन मनाते हैं हर साल, क्योंकि हर साल 15 अगस्त के दिन हम आज़ादी का जश्न मनाते हैं। ये आज़ादी हर घर, हर मोहल्ला, हर कॉलेज और हर स्कूल, बच्चों के पास हर ऑफिसों में ये आज़ादी का झंडा लहराता है। मेरे तरफ से मैं ज़मीर अहमद बख्शी विजयपुर सिटी ब्लॉक कांग्रेस प्रेसिडेंट की तरफ से सबको इस आज़ादी की मुबारकबाद देता हूँ। जय हिंद। ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದ ಆವರಣದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಬಹಳ ಹುರುಪಿನಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಆಚರಣೆ ಮಾಡಿದ್ದೇವೆ. ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ. ಇವತ್ತು ನಿನ್ನೆಯ ದಿವಸ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಇವತ್ತು ಮತದಾನವನ್ನು ಕಳ್ಳತನ ಮಾಡ್ತಕ್ಕಂಥ ಘಟನೆಗಳನ್ನು ಖಂಡಿಸಿ ನಿನ್ನೆ ಸಾಯಂಕಾಲವೂ ನಾವು ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಸ್ವಾತಂತ್ರ್ಯ ದಿನ, ಇವತ್ತು ಆ ವಿಷಯವನ್ನು ಹೆಚ್ಚು ಹೇಳದೆ ಇವತ್ತು ಈ ನಾಡಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಮಹನೀಯರನ್ನು ನೆನೆದುಕೊಂಡು ಈ ದೇಶದ ಐಕ್ಯತೆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಭಾರತದ ಸ್ವತಂತ್ರ 79ನೇ ಶುಭಾಶಯ ಹೇಳ್ತಾ ನಮ್ಮ ಕಾಂಗ್ರೆಸ್ ಆಫೀಸದೊಳಗೆ ನಮ್ಮ ಮಲ್ಲಿಕಾರ್ಜುನ ಲೋನಿಯವರು ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ನಾವು ಕೂಡಿ ಇಲ್ಲಿ ಧ್ವಜಾರೋಹಣ ಮಾಡೀವಿ. ಯಾಕಂದ್ರೆ BJP ಅವರು ಓಟ್ ಕದ್ದು ಮಾಡ್ತಾರೆ, ಡುಪ್ಲಿಕೇಟ್ ಓಟ್ ಮಾಡ್ತಾರೆ, ಎಲ್ಲ ಮಾಡಿನೂ ಮತ್ತು ನೀವು ಏನು ಮಾಡಿರಂತ ಕೇಳ್ತಾರೆ. ಏನೇನು ಮಾಡೀವಿ ನಮ್ಮ ಪಾರ್ಟಿಯವರು, ಕಾಂಗ್ರೆಸ್ ಅವರು, ದೇಶ ಈ ಬ್ರಿಟಿಷವ್ರು ಓಡಿಸ್ಲಾಕ ಏನೇನು ಮಾಡ್ಯಾರ? ಏನು ಅವ್ರು ಇದ್ರೇನವ್ರು ಯಾರೇ BJP ಅವರು? ಎಷ್ಟು ಮಂದಿ ನಮ್ಮ ಕಾರ್ಯಕರ್ತ ನಮ್ಮ ಎಲ್ಲ ದೊಡ್ಡವರು ತೀರ್ಕೊಂಡಾರ, ದೇಶದ ಸಲುವಾಗಿ ಹೋರಾಟ ಮಾಡ್ಯಾರ. ಬ್ರಿಟಿಷರ್ಗೆ ಓಡಿಸ್ಲಾಕ ಬೆನ್ನು ಹತ್ತಿ ಓಡಿಸ್ಯಾರ. ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿದೊಳಗೆ ಧ್ವಜಾರೋಹಣ ಮಾಡೀವಿ. ಮತ್ತೊಮ್ಮೆ ಎಲ್ಲ ಭಾರತವ್ರಿಗೆ ಶುಭಾಶಯಗಳನ್ನು ಹೇಳ್ತೀವಿ. ಮೊಟ್ಟ ಮೊದಲಾಗಿ ಸಮಸ್ತ ನಾಡಿನ ಜನತೆಗೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತೊಂದಿನ ನಾವು ಎಲ್ಲರೂ ದೇಶಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಳ್ತಾ ಇದ್ದೀವಿ. ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಕೂಡ ಇಲ್ಲಿ ಧ್ವಜಾರೋಹಣವನ್ನು ಮಾಡಲಾಗಿದೆ. ಹಾಗೂ ಇವತ್ತು ನಾವೆಲ್ಲರೂ ಮಹಾತ್ಮ ಗಾಂಧೀಜಿಯವರನ್ನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಅನೇಕ ನಾಯಕರನ್ನು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ನಾಯಕರನ್ನು ನೆನೆಸ್ಕೊಳ್ಳುತ್ತಾ ಅವರು ಮಾಡಿದ ಏನು ಕಾರ್ಯಗಳು, ಆಮೇಲೆ ತ್ಯಾಗಗಳನ್ನು, ಸಹನೆ ಎಲ್ಲನೂ ಕೂಡ ನಾವು ನೆನೆಸ್ಕೊಳ್ಳುತ್ತಾ ನಮ್ಮ ಮುಂದಿನ ಯುವ ಪೀಳಿಗೆ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಬರೀ ದಿನಾಚರಣೆ ಆದರೆ ಅವರ ತತ್ವ ಸಿದ್ಧಾಂತಗಳನ್ನು ಕೂಡ ನಾವು ಅಳವಡಿಸಿಕೊಂಡು ಈ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಸರ್ವಧರ್ಮರಿಗೆ ಎಲ್ಲರಿಗೂ ಸಮಪಾಲು ಇದೆ ಅಂತ ಹೇಳಿ ಎಲ್ಲರನ್ನ ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗುವ ದಿನ ಈ ಸ್ವಾತಂತ್ರ್ಯ ದಿನಾಚರಣೆ. ಮತ್ತೊಂದು ಸಲ ಸಮಸ್ತ ನಾಡಿನ ಜನತೆಗೆ ಮತ್ತು ಎಲ್ಲರಿಗೂ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ನಾಡಿನ ಜನತೆಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅತಿ ವಿಜೃಂಭಣೆಯಿಂದ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಆಫೀಸ್ನಲ್ಲಿ ನಾವು ಧ್ವಜಾರೋಹಣ ಮಾಡಿ ಇವತ್ತು ಮತ್ತೊಂದು ಸಲ ನಾಡಿನ ಜನತೆಗೆ ಶುಭಾಶಯ ಕೋರ್ತಾ ದೇಶದಲ್ಲಿ ಸಾಕಷ್ಟು ಇವತ್ತು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಬಹಳಷ್ಟು ಜನರು ಇದಕ್ಕೊಂದು ಶ್ರಮವನ್ನು ಪಟ್ಟಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಾತ್ರವೂ ಕೂಡ ಹೆಚ್ಚಿನದೊಂದು ಆಗಿತ್ತು. ನಮಗೆ ಸ್ವಾತಂತ್ರ್ಯ ಸಿಗುವಲ್ಲಿ ಹೆಚ್ಚಿನ ಪಾತ್ರವನ್ನು ಕಾಂಗ್ರೆಸ್ ಪಕ್ಷ ವಹಿಸಿತ್ತು ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಸಾಕಷ್ಟು ಬಲಿದಾನಗಳು, ಸಾವು ನೋವುಗಳು ಮಧ್ಯೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ನಾವು ಇಷ್ಟೊಂದು ಆರಾಮಾಗಿ ಓಡಾಡ್ತಾ ಇದ್ದೀವಿ, ಆರಾಮಾಗಿದ್ದೀವಿ. ಮತ್ತು ಮಹಿಳಾ ಸ್ವಾತಂತ್ರ್ಯತೆ ಸಿಕ್ಕಿದೆ ಅಂದರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ಈ ದೇಶದ ಸ್ವಾತಂತ್ರ್ಯತೆಯ ಕಾರಣ ಅಂತ ಈ ಮೂಲಕ ಹೇಳುತ್ತೆ.